ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮದ ಮೇಲೆ ದೇವರ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥನೆಯ ಮೂಲಕ ದೇವರ ಸ್ತುತಿ ಮಾಡಲು ಬರುತ್ತಿದ್ದಾರೆ ಶ್ರೀಮತಿ ವಿದ್ಯಾ ಮತ್ತು ಶ್ರೀಮತಿ ಆಶಾ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊನಾಜೆ ಘಟಕ ಇದರ ಆಶಯದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಸ್ವ ಉದ್ಯೋಗ ಮಾಹಿತಿ ಶಿಬಿರದ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊನಾಜೆ ಘಟಕ ಇದರ ಅಧ್ಯಕ್ಷರಾಗಿರುವ ಶ್ರೀ ಹರೀಶ್ ಪೂಜಾರಿ ಕೊನಾಜೆ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಕೊನಾಜೆ ಇದರ ಅಧ್ಯಕ್ಷರಾಗಿರುವ ಶ್ರೀ ರವೀಂದ್ರ ಬಂಗೇರ ಕೊನಾಜೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸ್ವ ಉದ್ಯೋಗದ ಬಗ್ಗೆ ಮಾಹಿತಿ ನೀಡಲು ಆಗಮಿಸಿರುವ ಸೂರ್ಯಕಾಂತಿ ಚಾರಿಟೇಬಲ್ ಟ್ರಸ್ಟ್ ಫೌಂಡೇಶನ್ನ ಮಂಗಳೂರು ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ವಿದ್ಯಾ ರಾಕೇಶ್ ಇವರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಕವಿತಾ ಬಾನಬೇಟು ಇವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವ ಶ್ರೀ ರಾಜೇಶ್ ವಿಟ್ಲ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಇವರಿಗೆ ಶ್ರೀಯುತ ವಿಜಯ್ ಪಾಚೆಲು ಇವರು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆಯೇ ನಮ್ಮೊಂದಿಗೆ ಇದ್ದಾರೆ ಕೊನಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ಗೀತಾ ಡಿ ಕುಂದರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಸುರೇಖಾ ಹರೀಶ್ ಕುಂದರ್ ಇವರು ಬಂದು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಯುವವಾಹಿನಿಯ ಪದಾಧಿಕಾರಿಗಳು ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಗ್ರಾಮ ಚಾವಡಿ ಕೊನಾಜೆ ಇದರ ಎಲ್ಲ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಕೋಟೆ ಹಸೆಗೋಡು ಇವರು ಬಂದು
ಪೂಜಾರಿ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿರುವ ಆಶಾ ದೀಪ ಅಂಚನ್ ಪ್ರಭಾಕರ್ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಚ್ಚೋಣ ಜ್ಞಾನದ ದೀಪ, ಹೋಗಲಾಡಿಸೋಣ ಅಂಧಕಾರವನ್ನ, ಒಗ್ಗಟ್ಟಿನ ಬಲವು ಜಗತ್ತಿಗೆ ತೋರೋಣ, ನಮಗಾಗಿ ಎಲ್ಲರೂ ಎಲ್ಲರಿಗಾಗಿ ನಾವು ಎಂಬ ಮಾತಿನಂತೆ ನಮ್ಮ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಶ್ರೀಯುತ ರವೀಂದ್ರ ಬಂಗೇರ ಕೊಣಜೆ, ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟ್ರೇಷನ್ ಗ್ರಾಮ ಚಾವಡಿ ಕೊಣಜೆ. ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಘಟಕ ಆಶ್ರಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾದ ನೆನಪಿನಂಚಿನ ಮಹಿಳೆಯರನ್ನ ಸಹೋದ್ಯೋಗ ಮಾಹಿತಿ ಶಿಬಿರ ಈ ಒಂದು ಕಾರ್ಯಕ್ರಮದ ಕುಲ್ಕರ್ಣಂಚಿನ ನಮ್ಮ ಯುವವಾಹಿನಿ ರಿಜಿಸ್ಟರ್ ಗ್ರಾಮ ಚಾವಡಿ ಕೊಣಾಜೆ ಘಟಕದ ಕುಲ್ಕರ್ಣಂಚಿನ ಶ್ರೀ ಹರೀಶ್ ಪೂಜಾರಿ ಕೊಣಾಜೆ ಮೇರೆ ಅಂಜನೆ ಸಂಪನ್ಮೂಲ ವ್ಯಕ್ತಿಯ ನಂಚಿನ ಶ್ರೀಮತಿ ವಿದ್ಯಾ ರಾಕೇಶ್ ಮೇರೆ ಅಂಜನೆ ಮುಖ್ಯ ಭಕ್ತನಂಚಿನ ಶ್ರೀ ರಾಜೇಶ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಾಷ್ಟ್ರೀಯ ಕೇಂದ್ರ ಸಮಿತಿ ಅಂಜನೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರ ಅಂಜನೆ ಪುಣೆ ಗ್ರಾಮ ಪಂಚಾಯತ್ದ ಅಧ್ಯಕ್ಷರಂಚಿನ ಶ್ರೀಮತಿ ಗೀತಾ ಟಿ ಕುಂದರ್ ಮೇರೆ ಅಂಜನೆ ಮಹಿಳಾ ಸಂಘಟನಾ ನಿರ್ದೇಶಕರ ಅಂಚಿನ ಶ್ರೀಮತಿ ಪೂರ್ಣಿಮಾ ಪಂಜನ್ ಮೇರೆ ಅಂಜನೆ ನಮ್ಮ ಯುವವಾಹಿನಿದ ಪೂರ ಸದಸ್ಯ ಬಂಧುಲೆ ಅಂಜನೆ ಗ್ರಾಮ ಚಾವಡಿ ಬ್ರಹ್ಮಶ್ರೀ ಸೇವಾ ಸಂಘದ ಪದಾಧಿಕಾರಿಗಳ ಬೊಕ್ಕ ಸರ್ವ ಸದಸ್ಯರೇ 11 ಗಂಟೆಗೆ ನಮ್ಮ ಸಭೆ ಮುಗಿಯೋಳು 5 ಬೊಕ್ಕ ನೆಟ್ಟು ಸಹೋದ್ಯೋಗದ ಮಾಹಿತಿ ಶಿಬಿರ ಅಂತ ಮಾಡ್ತೇನೆ ಅಂಚಾದ ಸಮಯಕ್ಕೆ ಸರಿಯಾದ ಯಾಕಂದರೆ ನಮ್ಮ ಬೇರೆ ವಿದ್ಯಾಕ ಬಂಡೆ ರಡ್ಡೆ ಪಾತ್ರ ಜಾಸ್ತಿ ಪಾತ್ರ ವಿಜಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಂಡ ಮಹಿಳೆಯರೆಲ್ಲ ಒಂದು ದಿನ ಮಲ್ಕೊಡ್ಕೊಂಡದ್ದು ಒಂದು ನಿಘಂಟ ಏನಂದ್ರೆ ದಿನ ಪ್ರತಿ ಒಂಜಿ ದೇಟ್ಲ ನಮ್ಮ ದಿನಾಚರಣೆ ಮಲ್ಪುವ ಅಂಚದ ಇಂದುಲ ಒಂಜಿ ಮಹಿಳೆಯರ ದಿನಾಚರಣೆ ಬಹುಶಃ ಕೋಡೆ ಯಾವುದು ಕೋಡೆ ಐತಂಗವಾದ ನಮ್ಮ ಇನಿ ಅವನ ದಿನಾಚರಣೆಯನ್ನು ಮಲ್ಪುವ ಮಹಿಳಾ ದಿನಾಚರಣೆ ಮಲ್ಪನಂಚಿನ ಉದ್ದೇಶದ ಪಂಡ ಕೇವಲ ಸ್ವಉದ್ಯೋಗ ಅದನ್ನ ಗೊಬ್ಬದ ಒಬ್ಬನಂಚಿನ ವಿಷಯ ಅತ್ತೆ ಮಹಿಳೆಯರನ್ನ ಒಂದು ಸ್ವಾವಲಂಬನದ ಬದುಕು ಮಹಿಳೆಯರ ಸಮಾಜಗಳು ಬದುಕುನ ರೀತಿ ಮಹಿಳೆಯರಿಗೆ ಸಮಾಜಗಳು ದಿಕ್ಕುನ ಸ್ಥಾನಮಾನ ಒಂದೇನು ಪುನರಪಿ ನಮ್ಮ ಸಮಾಜಕ್ಕೆ ತೆರಿಪವನ ಅಂಚನೆ ಅಕ್ಕಲ ಹಕ್ಕನ ತೆರಿಪವನ ಅಂಚನೆ ಒಂದು ದಿನ ಬಂಡದ ಯಾನ ಎಲ್ಲೊಂದಿಲ್ಲ ಮಹಿಳೆಯರು ಈ ಸಮಾಜದ ಮುಖ್ಯವಾಹಿನಿ ಏತ್ ಪ್ರಮುಖರಾದ ಅಕ್ಕಲ ಸೇವೆ ಈ ಸಮಾಜೋಡು ಏತ್ ಉಂಡು ಬಂದಾಂಡ ಅವೇನೆ ನಂಗೆ ವರ್ಣಿಸರೆ ಅಸಾಧ್ಯ
ದಯಪಂಡ ನಮ್ಮ ಇಡೀ ಭಾರತ ದೇಶನು ಮಸ್ತ್ ವರ್ಷ ಹಾಲಿನಂಚಿನ ಮಹಿಳೆ ಪ್ರಧಾನಮಂತ್ರಿ ಆದ ಆಯ್ನಂಚಿನ ಶ್ರೀಮತಿ ಇಂದಿರಾ ಗಾಂಧಿ ಎನ್ನುಡಾಂಡ ಇಡೀ ನಮ್ಮ ಭಾರತ ದೇಶನು ಅವೈದ್ಯ ವರ್ಷ ಆಳದು ದಿಟ್ಟ ಮಹಿಳೆ ಪಡೆದು ಮೊದಲು ಪಡೆದು ಇಡೀ ಮಹಿಳಾ ಜಗತ್ತಿಗೆ ಮೊದಲ ಕೂರ್ನಂಚಿನ ಆ ಮಹಿಳಾ ಮಣಿ ಶ್ರೀಮತಿ ಇಂದಿರಾ ಗಾಂಧಿ ಅದಕ್ಕೂ ಅವೆಲ್ಲ ಪಕ್ಕ ಇತ್ತಾಯನ ನಮ್ಮ ಈ ಒಂದು ರಾಷ್ಟ್ರದ ರಾಷ್ಟ್ರಪತಿ ನಂಚಿನ ಶ್ರೀಮತಿ ದ್ರೌಪದಿ ಮುರ್ಮು ಅದು ಪಡೆ ಅದೇ ರೀತಿ ಬೇತೆ ಬೇತೆ ಜನಕ್ಕಲೆ ಮುಂದಿನಕ್ಕಲೆ ನಮ್ಮ ರಾಷ್ಟ್ರದ ಪ್ರಧಾನ ರಾಷ್ಟ್ರಪತಿಯಾದ ಚುಕ್ಕಾನ್ ಪತ್ತನಕ್ಕಲೆ ಅಂಚಾದ ಮಹಿಳೆಯರು ಜಗತ್ತಿನ ನಮ್ಮ ಅಂಜನಕ್ಕಲೆ ಹಿಡಿದ ಕಮ್ಮಿ ಅಂತ ಒಂಜಿ ಪಾಲು ಮಿಥ್ಯೆ ಪಂಪಿನ ದೃಷ್ಟಿಡ್ ನಮ್ಮ ಮಹಿಳೆಯರನ್ನು ತೂಪನಂಚಿನ ಅನಿವಾರ್ಯತೆ ನಂಬ್ಕೊಂಡು ತುಂಬದ ಕಾರಣ ಮಣ್ಣಾಡ ಮಹಿಳೆಯರು ಬಂಡ ಕಾಲಿಗಳು ಅಡಿಗೆ ಮಲ್ಪರೆ ಅಂಜನಕ್ಕಳು ಬೆಂಪಿನ ಮಾಡ್ಕೊಂಡು ಒಂಜಿ ಮನಸ್ಥಿತಿ ಇರ್ತದೆ ಅಣ್ಣ ಇತ್ತದ ಕಾರಣ ತೂನಾಂಡ ಅಂಜನಕ್ಕಳಿಗೆ ಜಾಸ್ತಿ ಒಂಜನಕ್ಕಳು ಬೆಂಪಿನಂಚಿನ ವ್ಯವಸ್ಥೆ ಒಂದಿಲ್ಲ ಬಹುಶಃ ಅಂಜನಕ್ಕಳು ಇತ್ತೆ ಮತ್ತೆ ಬೆಂಪಿನ ಕಮ್ಮಿ ಒಂಜನಕ್ಕಳು ಜಾಸ್ತಿ ಬೆಂಪಿದೆ ಬಂಡ ಆ ಮಹಿಳೆಯರು ಸ್ವಾವಲಂಬಿಗಳಾಗ್ತಾರೆ ಅಗ್ಲಿಗೆ ಒಂಜಿ ಪ್ರಜ್ಞೆ ಒಂದು ಬರ್ತಿರೋ ರೀತಿಯಲ್ಲಿ ನಮ್ಮ ಹೆಣ್ಣೋಡಾಕಲು ಅವೇ ರೀತಿಯಲ್ಲಿ ಮಹಿಳೆಯರನ್ನ ಸ್ನಾನಮಾನ ಕೇವಲ ಸಮಾಜದ ಇಲ್ಲ ಮಹಿಳೆಯರಿಗೆ ಸ್ನಾನಮಾನ ಉಂಟು ಆ ಮಹಿಳೆಯರು ಒಂಜಿ ಇಲ್ಲಿ ಎಡ್ಡೆ ರೀತಿ ನಡ್ಕೊಡಾಟ ಆ ಇಲ್ಲದ ಕೊಂಜವು ಸರಿತನ್ನ ಮಾತ್ರ ಒಂಜಿ ನಮ್ಮ ಇಲ್ಲಿ ಎಡ್ಡೆ ರೀತಿ ನಡ್ಕೊಂಡು ದೃಷ್ಟಾಂತ ನಂಗೆ ಪೂರದಿಕ್ಕಲ್ಲ ತೋಜನಂಚಿನ ವ್ಯವಸ್ಥೆ ಒಂಜಿ ಅಂಜೋಣ ಯಶಸ್ಸದ ಪಿರೋಡು ಒಂಜಿ ಪೊಂಜೋಣ ಸಹಾಯ ಸಹಕಾರ ಆ ಪೊಂಜೋಣ ಶ್ರಮವನ್ನು ಪಂಡ್ರೆ ನಾನು ಬಾರಿ ಇಚ್ಛೆ ಪಡಪೆ ದಯಪಂಡ ಒವೇ ಒಂಜಿ ನಮ್ಮ ಅಂಜನದಲ್ಲಿ ಸಮಾಜವಾಡು ಒವೇಂಜ ಕ್ಷೇತ್ರಡು ತುಂಬರಾಟ ಐಕ್ ಪ್ರೇರೇಪಣೆ ಐಕ್ ಒತ್ತು ಕೊರದು ಅಗ್ಲಿಗೆ ಪ್ರೇರೇಪಿಸುವ ಕೆಲಸ ಆ ಇಬ್ಬಂದ ಪೊಂಜೋರ್ದಾಪು ಸುರುಕು ನಮ್ಮ ಅಪ್ಪೆನಕ್ಕೆ ಉದ್ಯೋಗ ಪಂಡದ ನಮ್ಮನೆ ಮಿತ್ತುಕೊಣತಂಡ ಐದು ಒಕ್ಕ ನಮ್ಮ ಅಕ್ಕನಕ್ಕಲ ಮೆದ್ಯೊಬ್ಬ ನಂಗೆ ಬಿರಿಸಾಯಾದ ಪೇರು ಐದೊಟ್ಟಿಗೆ ಪ್ರಬುದ್ಧವಾದ ಬತ್ತಿ ಬೊಕ್ಕ ಮದುವೆ ಆಟ ఆయన ಹೊಡೆದಿ ఆయనೊಟ್ಟಿಗೆ ಸರಿಸಾಡೆ ಉಂಟದು ಆನಣ ಪ್ರತಿ ಒಂಜಿ ದುಂಪಿರಾಗ ಸಾಕಾರ ಮಾಡ್ಕೊಳಕಲು ಐದು ಬೊಕ್ಕ ಅಜ್ಜಿ ಆಟ ಅಜ್ಜಿಗಳ ಅಂಜನೆ ಆ ಒಂಜಿ ಕುಟುಂಬದ ಬಗ್ಗೆ ಅಕ್ಕನ ಲಾಲನೆ ಪಾಲನೆ ಮಾಡ್ಕೊಂಡಂಚಿನ ಆ ಒಂಜಿ ಮಲ್ಲ ಮಟ್ಟದ ಒಂಜಿ ಗುಣ ನಮ್ಮ ಒಂಜನಕ್ಕಲ ಉಂಡು ಪಡೆಯಲು ಬರೀ ಖುಷಿ ಪಡೆಪೆ ಯಾನು ಹೆಚ್ಚ ಪಾತ್ರ ರುಚಿ ಎನ್ನ ದೃಷ್ಟಾಂತ ಪಂಡ ಎಂಕಲೆ ಎನ್ನ ಎದುರು ಮೆಕ್ಕಿಲೆ ಉಳ್ಳೇದು ಎಂಕಲೆ ಸಾಧಾರಣ ಒಂಜಿ 7ನೇ ಕ್ಲಾಸ್ ಪಕ್ಕನೆ ನಮ್ಮ ಊರದ ಶಾಲೆದ ಒಂಜಿ ಸಂಘ ಸಂಸ್ಥೆ ಇರ್ತದೆ ಪ್ರತಿ ವರ್ಷದ ನಮ್ಮ ನಾಟಕ ಮತ್ತೊಂದಿತ್ತನಗಲು ಸಾಧಾರಣ ಎಮ್ಮ 7 ಗಂಟೆಗೆ ಬೈಜರ್ ಕೂಡ 12 ಗಂಟೆ ಮುಟ್ಟಲ್ಲ ನಮ್ಮ ನಾಟಕ ಪ್ರಾಕ್ಟೀಸ್ ಆದ್ರೆ 1 ಗಂಟೆ ಮುಟ್ಟ ಇಲ್ಲ ಬಂಡಗಲ ನಮ್ಮ ಅಮ್ಮ ಖಂಡಿತ ಜಪ್ಪುಜೇರು ಅಮ್ಮ ನೆಚ್ಚೇರಿ ಗೊತ್ತಂದ್ರೆ ಖಂಡಿತವಾದಲ್ಲ ಅಮ್ಮ ಜಪ್ಪುಜೇರು ದಯಪಂಡ ಜೋಗುಲು ಪೋತೇರಿ ಅಪ್ಪ ಬರಡೆ 5 ಬೊಕ್ಕನೆ ಯಾರನ್ನ ಎಂಕುಲ್ಲ ಅಮ್ಮಲ ಒಟ್ಟಿಗೆ ಒಣಸು ಮಾತದ ಜಪ್ಪುಣಂಚಿನ ಒಂಜಿ ಸನ್ನಿವೇಶ ಇತ್ತು ದಯಪಂಡ ಇಲ್ಲಾದ ನಮ್ಮ ಅಮ್ಮನಕ್ಕಲೆ ನಂಗೆ ಆ ಟೈಮಡು ಈಗ ಪೋಯರ ಬರಲಿಂದ ಇಲ್ಲದೆ ನಂಗೆ ಮಸ್ತ್ ತೊಂದರೆ ಕೊಂಡ ನಂಗೆ ನೆರಂಡ ಖಂಡಿತ ನಾವು ಹೋಗುಜ ಅಣ್ಣ ಅಕ್ಕನ ಆ ಪ್ರೇರೇಪಣೆ ಅಕ್ಕನ ಸಹಾಯ ಸಹಕಾರಡು ನಮ್ಮ ಒಂಜಿ ಸಂಘ ಸಂಸ್ಥೆ ಬಿನ್ನರೆ ನಂಗೆ ಮಸ್ತ್ ಖುಷಿ ಆಗ್ಬಿಡು ಐತೊಟ್ಟಿಗೆ ಎನ್ನ ಎಂಕಲ ಅಕ್ಕನಕ್ಕಲ್ಲ ಒಟ್ಟಿಗೆ ಇತ್ತು ಅಕ್ಕಲ್ಲ ಎಂಕಲಿಗೆ ನಮ್ಮ ಒಂಜಿ ಓದಿ ಕೆಲಸ ಕಾರ್ಯಗಳು ನಂಗೆ ಪ್ರೇರೇಪಣೆ ಕೊರೊಂದು ಇದಿ ಮುಟ್ಟ ಪರಿಹಾರ ನಂಗೆ ಸಾಧ್ಯ ಆಗ್ತದೆ 5 ಬೊಕ್ಕ 17 ವರ್ಷ ನಂಗೆ ಮದ್ಮೆ ಆದ 5 ಬೊಕ್ಕ ಎನ್ನ ಧರ್ಮಪತ್ನಿ ನಮ್ಮೊಟ್ಟಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಸಹಾಯ ಕೊರಲದವರ ನಮ್ಮ ಈತೆ ನಮ್ಮ ಸಮಾಜದ ಒವೇ ಒಂದು ಹರಳೆ ಸೇವೆ ಮಾಡ್ಕೊಂಡ ನಮ್ಮ ಇಲ್ಲದ ಇತ್ತೆ ಎನ್ನ ಧರ್ಮಪತ್ನಿ ಮಾಡಿ ಅಲ್ಲ ಸಹಾಯ ಸಹಕಾರ ನಂಗೆ ಮಸ್ತ್ ತಿಳ್ದವರ ನಾವು ಈ ಕೆಲಸ ಮತ್ತೊಂದಿಲ್ಲ ಐದೊಟ್ಟಿಗೆ ಇತ್ತೆ ಎನ್ನ ಮಗಲ 10ನೇ ಕ್ಲಾಸ್ ಅಲ್ಲ ಎಂಗ್ಲ ಇಂದಿನ ಒಂದು ಕಾರ್ಯಕ್ರಮಕ್ಕೂ ನಂಗೆ ಬೆಂಗಾವಲ ನಂಗೆ ಸಹಾಯ ಸಹಕಾರ ಕೊರೋದಿಲ್ಲ ಅಂಚಾದೆ ಒಂದು ಇಲ್ಲದ ಒಯ್ಯ ಒಂದು ವ್ಯಕ್ತಿ ದುಂಪು ಓಡಾಡ ಇಲ್ಲದ ಅಪ್ಪೆ
ಮೆಕ್ಕಿಬನಿ ಜೋಕುಲು ಅತ್ತಂದ ಕೈಪತ್ರ ಕೊಡಿದನಕಲ್ಲ ಆ ಒಂದು ಬೇರೆ ಹೆಚ್ಚಿನ ಖಂಡಿತ ನಮ್ಮ ಸಮಾಜ ತುಂಬಲು ಸಾಧ್ಯ ಐತಿ. ಅಂಚಾದ್ರೆ ನಮ್ಮ ಮಹಿಳೆಯರ ಗೌರವ ಕೊಡಕ ಮಹಿಳೆಯರಿಗೆ ನಮ್ಮ ಉಪರೀತಿನ ತೊಂದರೆ ಅವನ ರೀತಿ ಅಕ್ಲಿ ನಮ್ಮ ಸಹಾಯ ಸಹಕಾರ ಕೊರಕ ಅಕ್ಲ ಒಟ್ಟಿಗೆ ಒಪ್ಪಿಕೊಂಡೊಂದು ಯಾನ ವಿಶ್ವ ಮಹಿಳಾ ದಿನಾಚರಣದ ಒಂಜಿ ಸುಳ್ಳುಗಳಿಗೆ ಪಂಡೊಂದು ಇಮ್ಗಳು ಪಂಡ್ಕೊಂಡ ಜೀವವಾಣಿದ ನಮ್ಮ ಒಂಜಿ ಸಂಸ್ಥೆ ನಮ್ಮ ಸ್ವಲ್ಪ ಮಲ್ದ ಉದಾಹರಣ ಏನು 20 ಮೊಲಾಂಡ್ ಮೂಲ ಅಂಚನೆ ಎನ್ಕೊಂಡಾಗ ಮಲ್ಲ ಸಂಖ್ಯೆ ನಮ್ಮ ಅಪ್ಪೆಲ್ಲೂ ಈ ಒಂದು ಯುವವಾಣಿದ ಕಾರ್ಯಕ್ರಮ ಭಾಗವಹಿಸಿದರೆ ಬಾರಿ ಕುಸಿತ ವಿಷಯ ಗಾಯಪಟ್ಟ ಮಹಿಳೆಯರೊಟ್ಟಿಗೆ ಅಕ್ಕನ ಜೋಕುಲ ಬರಬೇಕು ದೂರ ಇತ್ತೆ ನಮ್ಮ ಐತೆ ದಿಂಜೆ ಬಂಡು ಹೋಗಿ 70 ಮಂದಿ ಅಂತ ನಮ್ಮ ಒಂದು ಸಂಧ್ಯಾ ಭಜನೆ ಅದು ಕೊಡಿ ಒಪ್ಪದ ಬ್ರಹ್ಮಕಲಶೋತ್ಸವ ಅದು ಕೊಡಿ ಈ ಸಂದರ್ಭಗಳು ನಂಗೆ ಮೂರು ಏತ್ ಅಪ್ಪೆಲ್ಲ ಬೈದಾರ ಅಕ್ಕನೊಟ್ಟಿಗೆ ಒಂದು ಪತ್ತಿರದ ಜೋಕುಲು ಬರ್ತದೆ ಬೈಯಡು ಆಜು ಗಂಟೆ ಒರ್ಮ ಗಂಟೆ ಮುಟ್ಟ ಒಂದು ರೀತಿಯ ಬಾರಿ ಕುಸಿತ ವಾತಾವರಣ ಹೊರಡದಿತ್ತು ನಾಂಡ ಅಪ್ಪೆಲ್ಲ ಬರ್ತದೆ ಮಾತ್ರ ಕಾರಣ ಅವತ್ತಂದೆ ಕಾಲಿ ನಮ್ಮ ಅಂಜನಗಳು ಕೇವಲ ಬರ್ತದ್ದು ನಾಂಡ ಅಕ್ಕಲಿಲ್ಲದ ಜೋ ಖಂಡಿತ ಬೈದೋಯರು ಅಂಚೆ ಅಪ್ಪೆಲ್ಲನ ಪ್ರಾಧಾನ್ಯತೆ ನಮ್ಮ ತೆರೆಯೊಂದು ನನಾತ್ ನಮ್ಮ ಯುವನ ಆದರ್ಪಡೆ ನಮ್ಮ ಗ್ರಾಮ ಪಂಚಾಯತ್ ಸಂಘ ಆದರ್ಪಡೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅಪ್ಪೆಲ್ಲೋ ಅಕ್ಕನಕ್ಕಲು ಬರೋಡು ನಿಖಿಲಿಗೆ ಕೆಲವು ರೀತಿಯ ತೊಂದರೆಗಳು ಇಲ್ಲಲ್ಲ ದಯಪಂಡ ಬೆದೆ ಬೇರೆ ಮನಸ್ಥಿತಿದ ನಮ್ಮ ಅಂಜನಗಳು ಉಪ್ಪೇರು ಬೆದೆ ಮನಸ್ಥಿತಿದ ನಮ್ಮ ಮಾಮಿಯಲ್ಲಿ ಉಪ್ಪೇರು ಬೆದೆ ಮನಸ್ಥಿತ ಇಲ್ಲದ ಸಂಬಂಧ ಉಪ್ಪೇರು ಅಕ್ಕಲ ಮನ ಒಲಿಸದೆ ಅಕ್ಕಲಿಗೆ ಕೊಟ್ಟ ಮಹತ್ವವನ್ನು ಪಂಡದೆ ಆ ಇಲ್ಲಡು ಬೇರೆ ತೊಂದರೆ ಆ ಒಂದು ಮೂಲಕ ನಮ್ಮ ಕಾರ್ಯಕ್ರಮ ಭಾಗವಹಿಸಿದ ಆ ಮೂಲಕ ನಮ್ಮ ಗ್ರಾಮಚಾವಡಿ ಸಂಘವಾಡಿ ಯುವನಿಗವಾಡಿ ಇಡೀ ಸಮಾಜವು ನಮ್ಮ ಮಹಿಳೆಯನ್ನ ಸಹಾಯ ತಿಕ್ಕಡು ಪಡೆದು ನನ್ನವರ ಎಡ್ಡ ರೀತಿಯ ಈ ಒಂದು ಕೆಲಸ ಮಾಡುವಂತ ಯುವನಿಗೆ ಎನ್ನ ಸೊಮ್ಮಳ ಸಂಘ ಒಂದು ಸಂಘದ ಪರವಾದಿಗಳಿಗೆ ಪೂರೈಗಳ ಎನ್ನ ಧನ್ಯವಾದ ಒಂದು ಎನ್ನ ಗಡ್ಡ ಪಾತ್ರವನ್ನು ಮುಂತಾವಲೆ ಜೈ ಜೈ ಗುರು ಜೈ ಮಹಿಳಾ ವಿಶ್ವ ದಿನಾಚರಣೆ. ಶುಭ ಹಾರೈಸಿದ ಶ್ರೀಯುತ ರವೀಂದ್ರ ಬಗ್ಗೇರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮಲ್ಲಿ ಉಪಸ್ಥಿತಿಯಿರುವ ನಮ್ಮ ಕಾರ್ಯದ ಮುಖ್ಯ ಅತಿಥಿಯಾಗಿರುವ ಶ್ರೀ ರಾಕೇಶ್ ಮಿತ್ರ ಸಂಘಟನಾ ಕಾರ್ಯದರ್ಶಿ ಯುವವಾಹಿನಿ ರಿಜಿಸ್ಟರ್ ಕೇಂದ್ರ ಸಮಿತಿ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಾಗಿ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಆರಾಧ್ಯ ಶಕ್ತಿ ದೇವಿ ವೈದ್ಯತೆಯ ಚರಣ ಪದ್ಮಗಳಿಗೆ ಸಾಷ್ಟಾಂಗ ಹೇಳುತ್ತಾ ಆ ತಾಯಿ ದೇವಿ ವೈದ್ಯತೆ ವೈದ್ಯೆಯಾಗಿ ಸಮಾಜದ ಒಂದು ದೀನ ದಲಿತರ ಶಕ್ತಿಯಾಗಿ ಅವರಿಗೆ ಒಂದು ತನ್ನ ಆ ಜೀವಮಾನದಲ್ಲಿ ಬಹಳಷ್ಟು ಸೇವೆಗಳನ್ನು ಮಾಡಿದಂಥ ಆ ತಾಯಿಯನ್ನು ಇವತ್ತು ನಾವು ನೆನಪಿಸಿಕೊಳ್ಳದಿದ್ರೆ ತಪ್ಪಾಗ್ತದೆ. ಯಾಕಂತೇಳಿದರೆ ಮಹಿಳಾ ದಿನಾಚರಣೆ ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಎಲ್ಲರ ಜೀವನಗಳು ಇವತ್ತು ಒಂದು ಮಹಿಳೆ ಅಂತೇಳಿದರೆ ಒಂದು ಸಮಾಜದ ಶಕ್ತಿಯಾಗಿ ನೆಲೆ ನಿಲ್ಲುವಲ್ಲಿ ಅದು ಮೂಲ ಕಾರಣ. ಹಾಗೆ ನಮ್ಮ ಆರಾಧ್ಯ ಮೂರ್ತಿ ಕೋಟಿ ಚೆನ್ನೈಗೆ ತಲೆಯನ್ನು ಬಾಗುತ್ತಾ ಇವತ್ತು ದೇವಿ ವೈದ್ಯತೆಯ ಗೆಜ್ಜೆಗಿರಿ ನಂದನಲ್ಲಿ ಒಂದು ಬಹಳಷ್ಟು ದೊಡ್ಡ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ನಮ್ಮ ವಿದ್ಯಾ ರಾಕೇಶ್ ಮೇಡಮ್ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಲೇಬೇಕು. ಆ ಕಾರ್ಯಕ್ರಮದ ಯಶಸ್ವಿ ಆಗಬೇಕೆನ್ನುವ ನೆಲೆಯಲ್ಲಿ ಅವರು ಪಟ್ಟಂಥ ಪ್ರಯತ್ನಗಳು ನಾನು ನೋಡಿ ಎಷ್ಟು ಕಷ್ಟವಾಗಿ ಅವರಿಗೆ ಮಾತ್ರ ಗೊತ್ತು. ಒಂದಷ್ಟು ಜನ ನಿಮಗೆಲ್ಲ ಗೊತ್ತಿರ್ಬೋದು ಅವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಎಷ್ಟು ಮೀಟಿಂಗ್ಗಳನ್ನು ಆ ಕಾರ್ಯಕ್ರಮದ ಯಶಸ್ವಿ ಆಗಬೇಕು ಎನ್ನುವ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಒಂದು ಪ್ರಾರಂಭದ ಕಾರ್ಯಕ್ರಮಗಳಾಗ ಒಂದಷ್ಟು ಗೊಂದಲಗಳು ಏನಾದರೂ ಇದ್ದಿರ್ಬೋದು. ಆದರೂ ಖಂಡಿತ ನಿಮ್ಮ ಪ್ರಯತ್ನ ಏನಾದರೂ ನಿಮಗೆ ಮನಸ್ಸಲ್ಲಿ ಅದು ನಂದು ಸ್ವಲ್ಪ ಹಿನ್ನಡೆ ಆಯಿತು ಅಂತೇಳಿ ಆ ಸೋಲೆ ಗೆಲುವಿನ ಮೆಟ್ಟಲು ಅಂತ ತಿಳ್ಕೊಳ್ಳಿ ಮೇಡಮ್, ನೀವು ತಿಳ್ಕೊಳ್ತೀವಿ. ಯಾಕೆಂತೇಳಿದರೆ ಅಂಥ ಜ್ಞಾನ ಇದೆ ನಿಮಗೆ, ಅಂಥ ಒಂದು ವಿದ್ಯೆ ಮೇಡಮ್. ಇವತ್ತು ಅವರು ನಮ್ಮ ಯುವವಾಹಿನಿಯ 35 ಘಟಕಗಳು ಒಂದೂವರೆ ವರ್ಷದಲ್ಲಿ ಅದರ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಲಿಕ್ಕಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಅದು ನಮ್ಮ ಮಹಿಳೆಯರ ಅದು ಸಾಮಾನ್ಯ. ಒಂದು ಮಹಿಳೆ ಹಂತ ಹಂತವಾಗಿ ತನ್ನನ್ನು ತಾನು ಬೆಳೆಸಿಕೊಂಡು ಯಾವ ರೀತಿಯಲ್ಲಿ ಸಮಾಜದಲ್ಲಿ ದೀನದಲಿತರ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದಷ್ಟು ತನ್ನಲ್ಲಿರುವ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈ ಸಮಾಜವನ್ನು ಬೆಳೆಸಿಕೊಳ್ಳುವಂಥ ವಿದ್ಯಾ ಮೇಡಮ್ನವರು ನಮ್ಮ ಸ್ಫೂರ್ತಿ. ನೀವು ಸುಧಾಮೂರ್ತಿಯವ್ರದ್ದು ನಾನು ಸಹ ನೋಡಲಿಲ್ಲ, ಅವರ ಮಾತನ್ನು ಜಸ್ಟ್ ನಾವು ಈ ವಾಟ್ಸಪ್ ಅಂತೇಳಿ ನೀವು ಕೇಳಿದೆ. ನಾವು ಸ್ವೀಕರಿಸುವ ಮನಸ್ಥಿತಿಗಳು ಹೇಗಿರ್ಬೇಕಂತ ಹೇಳಿದ್ರೆ ಸಣ್ಣದು ಅಷ್ಟು ದೊಡ್ಡ ಕೋಟಿ ಇರುವಂಥ ವ್ಯಕ್ತಿ, ಆದರೆ ಅವರ ಮಾತುಗಳು ಅವರ ಆ ಸೌಮ್ಯತೆ ಅಂದರೆ ಸಣ್ಣ ಮಟ್ಟ ಒಂದು ಎಲ್ಲರನ್ನು ಪ್ರೀತಿಸುವ ಒಳ್ಳೆಯ ಗುಣಗಳನ್ನು ನಾವು
ಸ್ವೀಕರಿಸಿ ಬೆಳೆದಾಗ ಸಮಾಜದಲ್ಲಿ ಒಳ್ಳೆಯ ಶಕ್ತಿಗಳಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇನ್ನೊಂದು ವಿಷಯ ಸ್ವೀಕರಿಸುವ ಮನಸ್ಥಿತಿ ಅಂತ ಈಗ ಹೇಳಿದೆ. ನಾನೊಂದು ಉದಾಹರಣೆ ಕೊಡ್ತೇನೆ. ನಾನು ತಂದೆಯೊಂದಿಗೆ ದೂರದ, ಇವತ್ತು ನಾನು ಒಬ್ಬ ತಂದೆ, ಒಳ್ಳೆ ತಂದೆ. ಇಲ್ಲಿರುವವರು ಬಹಳಷ್ಟು ಜನರು ಒಳ್ಳೆ ತಂದೆಗಳು, ಹೆಣ್ಣಿನಷ್ಟೇ ಸಮಾನ ದೃಷ್ಟಿಯಲ್ಲಿ ತನ್ನ ಮಕ್ಕಳ ಬಗ್ಗೆ ಸಾವಿರಾರು ಕಲ್ಪನೆಗಳಲ್ಲಿ ಇಟ್ಟುಕೊಂಡು ಬೆಳೆಸ್ತಿರುವೆ. ನನ್ನ ಮಗ ಜೂನಿಯರ್ಗೆ ಹೋದಾಗ 4.5 ತಿಂಗಳು ನನ್ನ ಸಮಯವನ್ನು ಅವನಿಗೆ ಕೊಟ್ಟಿದೆ ಅಂತ ಎಷ್ಟೋ ತಂದೆ ಅಂದಿರು. ಆದರೆ ನನ್ನ ತಂದೆ ಹೇಗಿದ್ರು ಅಂತ ನಾನು ಒಮ್ಮೆ ಆಲೋಚನೆ ಮಾಡಿದೆ. ನನ್ನ ಅಮ್ಮನಿಗೆ ದಿನನಿತ್ಯ ಚಿತ್ರ ಹಿಂಸೆ ನನ್ನ ಕಣ್ಣಾರೆ ಕಂಡರು. ಅವರು ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಂದು ಗಂಡಸಲ್ಲಿ ಮಾತಾಡಲಿಕ್ಕೆ ಗೊತ್ತಿಲ್ಲ, ಸಂಶಯದ ಅಮ್ಮನಲ್ಲಿ. ಈಗ ನಿನ್ನೆ ಒಂದು ಟಿವಿ ಚಾನಲಲ್ಲಿ ಗಿರಿಜಾ ಲೋಕೇಶ್ ಕೆಲವರೆಲ್ಲ ಕಾಮಿಡಿ ಕಾರ್ಯಕ್ರಮ ಎಲ್ಲ ಮಹಿಳೆಯರು ಕೂತು ಮಾತಾಡಿಸ್ತಾ ಇರುವಾಗ ನನ್ನ ಅಮ್ಮನನ್ನು ಕೇಳಿದೆ. ಮೊದಲು ಕೇಳ್ತಾ ಇದ್ದೆ, ಆಗಲೂ ಕೇಳಿದೆ. ಅವರ ಕಷ್ಟಗಳು ಬಹಳಷ್ಟು ಹೇಳ್ತಾರೆ. ನಾವು ಆಲೋಚನೆ ಮಾಡಬೇಕು, ಅವರು ಹೇಗೆ ಬದುಕಿದ್ದಾರೆ, ಎಷ್ಟು ಕಷ್ಟ. ನನ್ನ ಅಮ್ಮ ಕಿಡಿಕಿ ಉಂಟು, ಕಿಡಿಕಿಯಲ್ಲಿ ಒಂದು ಮಣ್ಣಿನ ಗೋಡೆ, ಅಲ್ಲಿ ಒಂದು ತೂತು ತೆಗೆದು ಅದರೊಳಗೆ ಹಣ ತೆಗೆದಿಟ್ಟು ಇಟ್ಟು ನನಗೆ ಕೊಡ್ತಾ ಇದ್ರು. ಯಾಕೆ ಗೊತ್ತಿಲ್ಲ, ನನ್ನ ತಂದೆ ನನ್ನ ಕರ್ಕೊಂಡು ತೆಗೆದುಕೊಂಡು ಕೊಡೋದಿದ್ರೆ ನಾನು ಕಣ್ಣಾರೆ ಕಂಡದ್ದು. ಈಗ ಚೂರಿ ತೋರಿಸಿ ಕೊರ್ಪು ಜನ ಅಂತ ಕೇಳಿದ್ದು ನನ್ನ ಕಣ್ಣೆದುರು ಕಂಡು. ಆ ಆದರ್ಶಗಳು ಅದು ಏನು? ನಾವು ನನ್ನ ತಂದೆ ಕೋಳಿ ಕಟ್ಟಕ್ಕೆ ಹೋಗ್ತಾರೆ, ಬೇಡಗಿಟ್ಟರೆಲ್ಲ ಮಾಡಿ ನಾನು ಅದನ್ನು ಸ್ವೀಕರಿಸಬಹುದಿತ್ತು. ನಾನು ಅದನ್ನು ಸ್ವೀಕರಿಸಿದೆ. ಅದರ ವಿರುದ್ಧವಾಗಿ ನಾನು ಇವತ್ತೊಂದು ಸಮಾಜದಲ್ಲಿ ಒಂದು 10 ಜನರ ಮುಂದೆ ಮಾತಾಡುವ, 10 ಜನರಿಗೆ ಒಂದು ಆರ್ಥಿಕ ಸಮಸ್ಯೆಯನ್ನು ಕಟ್ಟಿ ಆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳನ್ನು ವಿದ್ಯೆ ಕೊಡುವ ಮೂಲಕ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗುವ ಪ್ರಯತ್ನ ಪಡ್ತಾ ಇದ್ದೇನೆ. ನನ್ನ ಅಮ್ಮನನ್ನು ಚೆನ್ನಾಗಿ ನೋಡೋ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆ? ನಾವು ಸ್ವೀಕರಿಸುವ ಮನಸ್ಥಿತಿಗಳಾಗಿ ಇರಬೇಕು. ಎಲ್ಲ ಪೋಷಕರಿಗೆ ಹೇಳೋದು, ಇವತ್ತು ಸೊಸೆಯಾದವರು ನಾಳೆ ಅತ್ತೆ ಆಗಲಿಕ್ಕೆ ಹೋಗ್ಬಾರ್ದನ್ನು ಯಾವ ಮಹಿಳೆಯನ್ನು ಮರಿಬಾರ್ದು, ದಯವಿಟ್ಟು ಮರಿಬಾರ್ದು. ಸಂಸಾರದ ದೋಣಿಯನ್ನು ಸುಧಾರಿಸಿಕೊಂಡು ಒಂದು ಸಮಾಜದಲ್ಲಿ ಅದನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿಗಳು ನೀವು. ಆ ಶಕ್ತಿಯೇ ಆಗಬೇಕು. ಅತ್ತೆಯನ್ನು ಇರ್ಬೋದು, ಹಿರಿಯರನ್ನು ಇರ್ಬೋದು, ಎಲ್ಲರೂ ನಮ್ಮ ಮಕ್ಕಳಿಗೂ. ಈಗ ಟೀಚರ್, ನಾನು ಇಲ್ಲಿ ಅವರಿಗೆ ಅವ್ರ ಬಗ್ಗೆ ನನಗೆ ಭಾರಿ ಖುಷಿ, ಅವರಿಗೆ ಎಮ್ಸಿ ಅಂತ ಹೇಳಿದ್ರೆ ಭಾರಿ ಖುಷಿ. ನನಗೆ ಇವತ್ತು ಅವರು ಟೀಚರ್ ಎಮ್ಸಿ ಮಾಡೋದಿಲ್ಲ ಅಂತ ನೆನೆಸುವಾಗ ಅಧ್ಯಕ್ಷರು ಅಲ್ಲಿ ಇವತ್ತೆಲ್ಲ ಹೊಸ ಒಬ್ಬರಿಗೆ ಅವಕಾಶ ಅವರೆಲ್ಲ ಈಗ ಮಾಡ್ತಾರೆ. ಇಲ್ಲ, ಸಾಧ್ಯತೆ ಅದು ಅಧ್ಯಕ್ಷರದೊಂದು ಕಾರ್ಯ. ಯಾಕೆ ಕೆಲವರಿಗೆ ಅವಕಾಶ ಟೀಚರ್ ಮಾಡ್ಬೋದು, ಟೀಚರ್ ಚಂದ ಟೀಚರ್ ಮಾಡ್ತಾರೆ, ಅವರು ಎಷ್ಟು ಸೇವೆ ಕೆಲಸಗಳು ಎಲ್ಲವೂ ಮಾಡ್ತಾರೆ, ಅವರಿಗೆ ಅವಕಾಶಗಳುಂಟು. ಅಧ್ಯಕ್ಷರಿಗೆ ಅವಕಾಶ, ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯ ಸಂಖ್ಯೆ ಎಷ್ಟು ಉಂಟು ಅಂತ ನನಗೆ ಮುಖ್ಯ ಅಲ್ಲ, ಇಲ್ಲಿ ಇದ್ದವರಿಗೆ ಯಾರಿಗೂ ಮುಖ್ಯ ಇಲ್ಲ. ಇಷ್ಟು 10 ಜನ ಇದ್ದು ನಾವು ಸಂತೋಷ ಮಾಡ್ತೇವೆ. ಅಂತ ಕೆಲಸ ಮಾಡ್ತಾರಲ್ಲ, ಅಂಥದಕ್ಕೆ ಇಳಿತಾರಲ್ಲ, ಅದು ಇಲ್ಲೇ ವಿಲಾಸಕ್ಕೆ ಇರ್ಬೋದು. ಇವರ ವಾಣಿಯ ಒಂದು ಟ್ಯಾಲೆಂಟ್ ಅಂತ ಹೇಳಿದ್ರೆ ನಿಮ್ಮಲ್ಲೆಲ್ಲರಲ್ಲಿ ಶಕ್ತಿ ಉಂಟು. ಅದನ್ನು ತೆಗೆಯುವ ಪ್ರಯತ್ನ ಅಧ್ಯಕ್ಷರು ಮತ್ತು ಇಲ್ಲಿ ಆ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೂ ವಿಶೇಷವಾದಂಥ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಂಡು ಮುಂದುವರಿಲಿ ಅಂತ ಹೇಳ್ತಾ, ಮುಂದೊಂದು ದಿನ ಉತ್ತಮ ಸಮಾಜ ನಿರ್ಮಾಣ ಆಗುವಲ್ಲಿ ಪೋಷಕರ ಮಂದಿರ ಪಾತ್ರ ದೊಡ್ಡದುಂಟು. ಯಾಕಂತೇಳಿ ನಮ್ಮ ಮಕ್ಕಳನ್ನು ಇಲ್ಲಿ ಮಾತಾಡೋ ವಿದ್ಯೆ ಮೇಡಮ್ ಮತ್ತು ನಾವೆಲ್ಲ ಪರೀಕ್ಷೆ ಬರ್ತಾ ಇದ್ದಾರೆ, ಮಕ್ಕಳು ಮನೆಯಲ್ಲಿದ್ದಾರೆ ಅಂತ ಟೀಚರ್ಸ್ ಹೇಳಿದ್ರು. ಅವ್ರು ಟೀಚರ್ ಆಗಿ ಅದು ಹೇಳಲೇಬೇಕು. ಅಲ್ಲದೆ ಅವ್ರಿಗೆ ಎಲ್ಲ ಮಕ್ಕಳು ಒಂದೇ, ಅವರ ಮಕ್ಕಳು ಅಂತಲ್ಲ, ಹುಟ್ಟ ಆ ಭಾವನೆಯನ್ನು ಇಟ್ಕೊಂಡು ಹೇಳಿದ್ರು. ಅದೇ ಹೇಳುದು, ಇವತ್ತು ಆ ಮಗು ಸಣ್ಣದಿರುವಾಗ ಅದನ್ನು ಅಷ್ಟು ಜೋಪಾನ ಮಾಡಿ ಸಾಕಿ ಮದುವೆ ಮಾಡಿ ದೊಡ್ಡದಾಗಿ ಆ ಹುಡುಗಿ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ಅರ್ಥವನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಮಗ ಅಂತ ಹೇಳಿ ನೀವು ಹೇಳಿಕೊಡದಿದ್ರೆ ನಮ್ಗೆ ಅದೇ ಸ್ಥಿತಿ ಬರ್ತದೆ ಅಂತ. ನಾಳೆ ಆಶ್ರಮದಲ್ಲಿ ನಾವು ಇವತ್ತೊಂದು ಬುಕ್ ಮಾಡಬೇಕು, ನಮಗೊಂದು ಆಶ್ರಮದಲ್ಲಿ ಸಿಗಲಿಲ್ಲ ಅಂತ ಸ್ಥಿತಿಗಳು ಬರದಿರಲಿ. ಮಹಿಳೆಯರು ಸಮಾಜದ ದೊಡ್ಡ ಶಕ್ತಿ. ರಾಣಿ ಹಬ್ಬಕ್ಕನಿಂದ ಹಿಡಿದು ಇವತ್ತಿನವರೆಗೆ ವಿದ್ಯೆಕ್ಕಿನ ಹೊರಗಿನ ನಮ್ಮ ಸಮಾಜದ ದೊಡ್ಡ ಶಕ್ತಿ. ನೀವು ನಿಮಗೆಲ್ಲರಿಗೂ ತಲೆಬಾಗ್ತಾನೆ 2 ಮಾತನ್ನು ಅವಳು ಪ್ರೀತಿ, ಸ್ನೇಹ ಮತ್ತು ತ್ಯಾಗದ ಪ್ರತಿಮೆ. ಪ್ರತಿಯೊಬ್ಬ ಹೆಣ್ಣು ಸ್ವಾವಲಂಬಿಯಾಗಬೇಕೆಂಬ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ವಿದ್ಯಾ ರಾಕೇಶ್ ಅಧ್ಯಕ್ಷರು, ಸೂರ್ಯಕಾಂತಿ ಫೌಂಡೇಶನ್ ಚಾರಿಟೇಬಲ್ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಂಗಳೂರು ಇವರಿಗೆ ನಾವು ನೀಡುವ ಸಣ್ಣ ಗೌರವ. ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ಮಹಿಳೆ. ಯುವ ವಾಹಿನಿಯಲ್ಲಿ ವಿಶೇಷವಾಗಿ ಮಹಿಳೆಯರ ಸ್ವಾವಲಂಬನೆಯಿಂದ ವಿವಿಧ ತರಬೇತಿಗಳನ್ನು ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಬಲವನ್ನು ತುಂಬಿದವರು. ಸೂರ್ಯಕಾಂತಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅನೇಕ ಅಶಕ್ತರಿಗೆ ಆಶಾಕಿರಣವಾದ ನಮ್ಮ ಸಮಾಜದ ಹೆಮ್ಮೆಯ ಮಹಿಳಾ ಶ್ರೀಮತಿ ವಿದ್ಯಾ ರಾಕೇಶ್ ಇವರನ್ನು ಆಧಾರದಿಂದ ಸ್ವಾಗತ
ಗೌರವಿಸಿ ಮಡಿಲು ತುಂಬಿಸುವ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ. ತಮ್ಮ ಸೇವಾ ಕಾರ್ಯ ಸದಾಕಾಲ ಮುಂದುವರಿಯಲಿ ಎಂದು ಆಶಿಸುತ್ತಿದ್ದೇನೆ. ಅಪ್ಪೆ ದೇವತೆ ಸ್ತ್ರೀ ಕುಲದ ಒಂಜಿ ಗೌರವದ ಸಂಕೇತ ಅರೆನ ನೆನವರಿಕೆ ಮಲ್ತೊಂದು ಇದು ಒಂದು ವೇದಿಕೆಡು ಆಸೀನರಾಯಿನ ಅಧ್ಯಕ್ಷರನಕ್ಲೆ ಅಂಚನೆ ಸಂಘಟನಾ ಕಾರ್ಯದರ್ಶಿ ಅಂಚನೆ ಬಿಲ್ಲವ ಮಹಿಳಾ ವೇದಿಕೆದ ಅಧ್ಯಕ್ಷರು ಅಂಚನೆ ಪೂರ ಯುವವಾಹಿನಿ ಬಾಂಧವ್ಯಗಳಿಗೆ ಪೂಜೆ ಪಾತ್ರಗಳೇ ಸೊಲ್ಮಿನ ಸಾಧ್ಯತ ಖಂಡಿತವಾದ ಈ ಒಂಜಿ ಮಡಿಲು ಚಿಂಜವನ್ನ ನಿಜವಾಗ್ಲಿಕ್ಕೆ ನಿರೀಕ್ಷೆ ಪ್ಲಾನ್ ಮಾಡ್ತಿದ್ದು ಪಯ ಇಟ್ಲ ಮೀಟಿಂಗ್ ಮಸ್ತ್ ಆಭಾರಿ ಆಗುತ್ತೆ ನಾನು ಮಾತಾಡೋದು ಗೊತ್ತಾಗ್ಬಿಜಿ ಪಂಡ ಅವು ಹಿಂಗೆಲ್ಲ ನಿರೀಕ್ಷೆಗೂ ಮೀರಿ ಹಂಚಿನವು ಇಕ್ಲು ಕೊರೋನಾ ನೆನೆ ಮಸ್ತ್ ಪ್ರೀತಿಪೂರ್ವಕವಾದ ಸ್ವೀಕಾರ ಮಾಡಿದೆ. ಮಹಿಳೆಯರಂದ್ರೆ ನಮ್ಮ ನಾಲ್ಕು ಗೋಡೆಗಳಿಗೆ ಸೀಮಿತ ಇದ್ದ ಪೂರ ಮಹಿಳೆಯರು ಮನುಸ್ಮೃತಿನ ಒಂಜಿ ಸಾಮಾಜಿಕ ನಡವಳಿಕೆ ಒಂಜೊಳ್ಳೆಗೆ ದಾಲ ಒಂಜಿ ಹಕ್ಕಿತ್ತೀಚಿ ಅಂಡ ಅವು ನಮ್ಮ ಹೋರಾಟದ ಒಕ್ಕ ಅಂಬೇಡ್ಕರ್ ಹಂಚಿನ ಒಂಜಿ ಮಹಾನುಭಾವರ ಆ ಒಂಜಿ ಮನುಸ್ಮೃತಿನ ದಹನ ಮಾಡುವುದು ಸಾಮಾಜಿಕವಾದ ಒಂಜೊಂದು ದುಂಬು ಬರೋದು ಅಕುಲ್ಲ ಅಕಲ ಕಾರಣ ತೋಡು ಏನೆಲ್ಲ ಅವಲಂಬಿತರಾದ ಬಲ್ಲಿ ಬಂದೊಂಜಿ ನಮಕ್ ನಮ್ಮ ನ್ಯಾಯದ ಒಂಜಿ ಸ್ಥಾನಮಾನನು ಕೊರಿಯರು ಆಯ್ತು ಬೊಕ್ಕ ಸ್ವಾತಂತ್ರ್ಯಕ್ಕೂ ಬೊಕ್ಕ ಮಹಿಳೆಯರು ಮಸ್ತ್ ರೀತಿ ಆಯ್ತು ಮೂಲ ಅಗ್ಲ ಕೆಲವೊಂದು ಸಂದರ್ಭಗಳು ಅಗತ್ಯ ಪೂರ್ಣಾಗ ಅಗ್ಲ ಕೆಚ್ಚೆದ ಹೋರಾಟ ಮಲ್ತದು ಇಂಕ್ಲ ಮಲ್ಪರೆ ಸಾಧ್ಯ ಬಂದು ತೋಜಾದೆ ಬಟ್ ಸ್ವಾತಂತ್ರ್ಯ ಬೊಕ್ಕ ಮಸ್ತ್ ಕ್ಷೇತ್ರಗಳು ಅಂತರಿಕ್ಷ ಕ್ಷೇತ್ರಗಳ ಪತ್ತನದಲ್ಲಿ ಸುನೀತಾ ವಿಲಿಯಮ್ಸ್ ಏಕೋ ಪೋತೀರ ಒಂಜಿ ನನ್ನಲ್ಲ ಅಂದೆಟ್ಟೆ ಉಳ್ಳೇರು ಅಂತರಿಕ್ಷದಾರಿಗೆ ಬಲಿಯರ ಆ ಒಂದು ಜಾಣಲ ಒಂದು ಆ ಒಂದು ಪರಿಸ್ಥಿತಿ ಒಂದು ಧೈರ್ಯ ಕುಂದಂತೆ ಎದುರಿಸೋದಿಲ್ಲ ಆ ರೀತಿ ಭೂಮಿಗೆ ಬತ್ತೇಡಲ ಅದಕ್ಕೆ ಆ ಗುರುತ್ವಾಕರ್ಷಣ ಶಕ್ತಿ ಅಲ್ಪ ಇಜ್ಜಂತಾನೆ 8 ವರ್ಷ ಇದ್ದಿದ್ದಾಗ ದೈಹಿಕವಾದ ಏರು ಅನುಭವಿಸಿದ ಉಂಡು ಪಡೆದು ಪನಿಯರೇ ಸಾಧ್ಯ ಇಚ್ಚಿ ಅಂಚಿನ ಒಂದು ಕ್ಷೇತ್ರ ಮಸ್ತ್ ಕಷ್ಟವಾದ ಅಂಚಿನ ಕ್ಷೇತ್ರ ಮಹಿಳೆಯರು ಉದಾಹರಣೆ ಅಂತಂದು ಭಾಳ ಮಸ್ತ್ ಖುಷಿ ಹಾಕೊಂಡು ಎಂಗ್ಲಿಗೆ ಕೂಡ ರೋಲ್ ಮಾಡೆಲ್ ಆಗಲು ಮಾದರಿ ಆಗೋದು ನಮ್ಮ ವ್ಯಕ್ತಿತ್ವನ ನಮ್ಮ ನನ್ನೋರಿ ನಮ್ಮನ್ನು ತೋಜುಪಾದಿ ತುಳಿಯಲಿ ಕುಲಿ ಚಾವಡು ಪಂಪಿನಂಚಿನ ವ್ಯಕ್ತಿತ್ವನ ನಮ್ಮ ರೂಪಿಸೋದು ಅಪ್ಪಾಗ ನಮ್ಮ ಒಂಜಿ ಬೆಲೆ ನಮ್ಮ ಜೋಕ್ಲಿಗ್ಲ ನಮ್ಮ ಒಂಜಿ ಹೆಮ್ಮೆ ಆಪ
ಆಯೋಜನೆ ಮಾಡ್ತಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾದ ಇನ್ನು ಆಯೋಜನೆ ಮಾಡ್ತಿನ ಈ ಕಾರ್ಯಕ್ರಮಕ್ಕೆ ನಿಗದಿಗೆ ಇನ್ನು ಸ್ವಾಗತ ಮಾಡ್ತಂದು ಇನ್ನು ಒಂಜಿ ಅಬಲಕ್ಕೆ ಸಬಲ ಮಾಡಿದಾಗ ಎಂಗೆಲ್ಲ ಮಸ್ತ್ ಸಂತೋಷವಾಗ್ತದೆ. ನಮ್ಮ ಪೂರ ಪೊಂಜೆನಗಳು ಒಟ್ಟಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡಾಗೆಲ್ಲ ಮಸ್ತ್ ಖುಷಿ ಆಗ್ತದೆ. ಪ್ರತಿ ಒಂಜಿ ಸಭೆ ಸಮಾರಂಭ ಆವಾಡು ಎಂಜಿನಿಯರ್ ಆವಾಡು ನಮ್ಮ ಪೊಂಜೆನಗಳ ಪಾತ್ರ ಮಲ್ಲ ಅನ್ಕೊಂಡ್ರೆ ಮಸ್ತ್ ಖುಷಿ ಆಗ್ತದೆ. ಓಲ್ ನಮ್ಮ ಪೊಂಜೆನಗಳು ನಮ್ಮ ಓಲು ಗೌರವ ಕೊಡ್ತಾರ. ಓಲ್ ನಮ್ಮ ಪೊಂಜೆನಗಳಿಗೆ ಒಂದು ಸರಿದಾರಿ ತಪ್ಪು ಮಲ್ತಿರ್ನಲ್ಲ ಅದನ್ನ ಸರಿದಾರಿ ಕೊಡೋದು ಅದನ್ನ ಗೌರವ ಕೊಡುವುದು ನಮ್ಮ ಇಲ್ಲ ನಡೆದು ಹೋಗ್ಬಾನ ಅಡಿಗ ಲಕ್ಷ್ಮಿ ಒಳ್ಳೆ ಬರ್ಕೊಲ್ ಪಂಪನಿಗೆ ಒಂದು ಅನುಮಾನದ ಸಾಧ್ಯ ಆಗ್ತದೆ. ಪ್ರತಿ ಒಂದು ಇಲ್ಲದ ಪೊಣ್ಣಲೆ ನಮ್ಮ ಖಂಡನೆ ಆದಿತ್ಯನಾಗಲ ಅತ್ತು ಮೆಗೆಪಲೆ ಆದಿತ್ಯನಾಗಲ ಒಂದು ಅಪ್ಪೆಮ್ಮೆ ಆದಿತ್ಯನಾಗಲ ಗೌರವ ಕೊಡೋದು ಅಗಲೇನ ಒಂದು ಲಕ್ಷ್ಮೀ ಸ್ವರೂಪವಾದ ದಿವೊಂದುಲ್ಲನ ಆ ಇಲ್ಲ ಲಕ್ಷ್ಮಿ ಒಲಿದು ಬರ್ಪೋಲ್ಲ ಒಂದು ಸಂಶಯದ ಪಾತ್ರ ಒಲಿದು ಬರ್ಪಲೆ ಲಕ್ಷ್ಮಿ ವಾಯಿಲ್ಲಡೆ ನಮ್ಮ ಪೊಣ್ಣನ ಕಣನೀರು ಕಣನೀರು ದೆಪ್ಪೋ ನಿಪ್ಪೋನ ಅಲ್ಲಿಗೆ ಕಷ್ಟಕರು ನಿಪ್ಪೋನ ಆ ಇಲ್ಲಡೆ ಲಕ್ಷ್ಮಿ ಆಪಲೆ ಒಲಿದು ಬರ್ಬಿಟ್ಟೆ ನಮ್ಮ ಪೊಂಜನೆಗೆ ಪ್ರತಿಯೊಂದು ವಿಷಯ ಇಲ್ಲ ಪ್ರತಿಯೊಂದು ನೆಟ್ಲ ಒಂದು ಅವಕಾಶ ಕೊಡ್ತ ಇನ್ನು ಇದನ್ನೆಲ್ಲ ನಮ್ಮ ಪ್ರತಿಯೊಂದು ಯಾರು ಸುರಕ ಈರು ಭಾಷೆ ಮತ್ತು ಈರು ಪಾಡ್ತಾರೆ ಏನೇ ಮಾತ್ರ ಮಾಡ್ತಾರೆ ಪ್ರತಿಯೊಂದು ನೆಟ್ಟು ಅಂಚೆ ಇಲ್ಲಿ ನಮ್ಮ ಹೊಸತು ಜನ ನಿರೂಪಣೆ ಮಾತನ್ನೆಲ್ಲ ಪಂಡ ಮಸ್ತ್ ಖುಷಿ ಆಯ್ತು ಇದನ್ನಲ್ಲ ಈ ಹರಿಶಣ್ಣನ ಇದಕ್ಕೆ ಈ ಯುವಾಣಿ ಬತ್ತಿನ ಮಸ್ತ್ ಖುಷಿ ಆಗುತ್ತೆ ಮಸ್ತ್ ಪೊಂಜೆನಾಗ ನಮ್ಮ ಈ ಸಂಘ ಯುವಾಣಿಗೆ ಬರ್ತದೆ ಈ ನಮ್ಮ ಗ್ರಾಮ ಮಹಿಳಾ ಘಟಕಗಳ ಪ್ರತಿಯೊಂದು ಭಾಗವಹಿಸೋದಿಲ್ಲ ಯಾನು ಇದು ಪೊಂಜೆನಾಗಲಿ ಎತ್ತಿದ್ರೆ ಅವ್ರು ಮಸ್ತ್ ನಾನು ಈ ಅಧ್ಯಕ್ಷರಾದ ಮಸ್ತ್ ಕಾಲ್ ಮಾಡ್ತೋದ್ದೆ ಬಲೆ ಮತ್ತು ಪಣ ನಿಂತೆ ಏಕಾಯ್ತು ಒಂದು ಆತ ಸ್ಪಂದನೆ ಕೊಡ್ತಿದ್ದೇನೆ ಈ ಯುವಾಣಿ ಬತ್ತಿನ ಬಗ್ಗೆ ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲ ಒಂದು ಒಮ್ಮೆ ಒಂದು ನಮ್ಮ ಈ ಸಂಘದ ಒಂದು ಕೆಲಸ ಕಾರ್ಯ ಮಾಡ್ತಾನಾಗಲ್ಲ ಒಂದು ಬೇಜಾರದ ಒಂದು ಹೆಜ್ಜೆ ಮಸ್ತ್ ಖುಷಿ ಪೂರ ಪಂಜೇನಾಗಲ್ಲ ಅಂಜನಲ್ಲಿ ಒಟ್ಟು ಸೇರಿದು ಪ್ರತಿಯೊಂದು ಕೆಲಸ ಕಾರ್ಯ ಮಾಡ್ತಾನೆ ಇಲ್ಲ ಒಂದು ಗಮ್ಮತ್ತು ಆಗಲ್ಲ ಒಂದು ಎನ್ನತಲಕನೆ ಗಮ್ಮತ್ತದ ಒಂದು ದೃಷ್ಟಿ ಆಗೋದು ಐಕ್ಯಾನಿ ನಮ್ಮ ಯುವವಾಣಿಗೆ ಚಿರುರುಣಿ ಆಗೋದಿಲ್ಲ ಅಂಚನೆ ಈ ಅವಕಾಶ ಕೊರನೆ ಅನ್ಸುತ್ತಾ ಈ ಸಂಘ ಸಂಸ್ಥೆಗಳಿಗೆ ನಾನು ಯಾಪರ ಆಭಾರಿ ಆಗುತ್ತೆ ಎಂಗಲ್ಲ ಇಂಚಿನ ಒಂದು ನನ್ನ ದುಮ್ಮುಗಳಂತೆ ಪ್ರತಿಯೊಂದು ಪೊಂಜೇನಾಗಲ್ಲ ಪ್ರತಿಯೊಂದು ಮೈಕಡೆ ಪಾತ್ರ ಎಂಕಲ ಮೈಕಡೆ ಪಾತ್ರ ಒಂದು ಇಂಚಿನಿಂದ ಗೊತ್ತಿದ್ದಾಳೆ ನಾನಿದ್ದು ಚುಚ್ಚೂರು ಒಂದು ಅಧ್ಯಕ್ಷರಾಯಿದ್ದು ಒಂಚೂರು ಜಾಸ್ತಿ ಮೈಕಡೆ ಪಾತ್ರ ಕಾಲ್ತದೆ ಇಂಚು ಗೊತ್ತಾಯಿತು ಇದನ್ನೆಲ್ಲ ಗೊತ್ತಿದ್ದಾಳೆ ಮೈಕಡೆ ಪಾತ್ರ ಒಂದು ಕೋಡಿ ಹೋಗುತ್ತದೆ ಚೂಚೂರು ಅನುಭವ ಬರೋದಿಲ್ಲ ಆದರೆ ನನ್ನ ಅದಲ್ಲ ಪಾತ್ರ ತಪ್ಪಿತ್ತು ಕ್ಷಮೆ ಕೊರಲೆ ನನ್ನ ಪಾತ್ರ ಮುಗಿಸಿದ್ರೆ ವಿವಿಧ ರೀತಿಯ ಆಟಗಳನ್ನು ಆಡಿ ಯಾರು ವಿಜೇತರಾಗಿರಬಹುದು ಎಂಬ ಸಣ್ಣ ಕುತೂಹಲ ಎಲ್ಲರಿಗೂ ಇದೆ. ಇಲ್ಲಿ ಭಾಗವಹಿಸಿದ ಎಲ್ಲರೂ ವಿಜೇತರು. ನಿಮ್ಮನ್ನು ಸಂತೋಷಪಡಿಸುವುದಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನವಷ್ಟೇ. ಈಗ ಬಹುಮಾನ ವಿತರಣೆ ನಮ್ಮ ಸಂಘದ ಸದಸ್ಯರಾದ ಕುಮಾರ್ ಶ್ರಾವ್ಯ ಇವರಿಂದ. ಸೂಜಿಗೆ ನೂಲು ಪೋಣಿಸುವುದು ಫಸ್ಟ್ ಜ್ಯೋತಿ ಕೋಟ್ಯಾನ್. Second, Suma Imoni. Suma Imoni. Balloon ಹೊಡೆಯುವುದು ಫಸ್ಟ್ ಸುಮಾ ಇನೋಳಿ, ಸೆಕೆಂಡ್ ದಿಶಾ ಇನೋಳಿ. ಎಲ್ಲರೂ ಕೈಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗುವಿಲ್ಲ.
ಇಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಮಹಿಳಾ ಸ್ಪರ್ಧಿಗಳು ಪ್ರಮಾಣ ಪತ್ರವನ್ನು ಪಡೆಯಬೇಕಾಗಿ ವಿನಂತಿ. ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಪೂಜಾರಿ ಕೊನಾಜೆ ಇವರಿಂದ ಅಧ್ಯಕ್ಷರ ಮಾತು. ಹರಿ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ನಾರಾಯಣ ಪರಮಗುರುವೇ ನಮಃ. ವೇದಿಕೆ ಡಿಪ್ಪಣ ನಮ್ಮ ಮಾತೃ ಸಂಘದ ಅಧ್ಯಕ್ಷರು ಎನ್ನ ಮಾರ್ಗದರ್ಶಕರಾಗಿ ಶ್ರೀಯುತ ರವೀಂದ್ರ ಬಂದಿದ್ದಾರೆ. ಬೊಕ್ಕ ಮಹಿಳಾ ಪ್ರಜೆ ನೆಕ್ಸ್ಟ್ ನಮ್ಮ ಯುವ ವಾಹಿನಿದ ಮಹಿಳಾ ಒಂದು ಕೇಂದ್ರ ಸಮಿತಿದ ಅಧ್ಯಕ್ಷರಾಪನ ಅಂಚಿನ ವಿದ್ಯಾರಾಕೇಶ್ರೆ ಅಂಚನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇನ ಗೀತಾಡಿ ಗುಂಗಾದ್ರೆ ದೂರದ್ದು ಬಾರಿ ಸಮಯದ ಸರಿಯಾದ ಬರ್ತದೆ ನಮ್ಮ ಕಾರ್ಯಕ್ರಮದ ಭಾಗವಹಿಸಿನ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ವರ ಅಂಚನೆ ಈ ಮಾತಾ ಕಾರ್ಯಕ್ರಮದ ಬೆನ್ನೆಲುಬು ಬಾರಿ ಪೊರ್ಲುಡು ಕಾಂಡೆ ಬುಕ್ಕ ಪೊರ್ಲುಡು ಕಾರ್ಯಕ್ರಮ ನಿರ್ವಹಣೆ ಬುಕ್ಕ ಮಾತಾ ವಿಷಯದ ಭಾಗವಹಿಸಿನ ಶ್ರೀಮತಿ ಪೂರ್ಣಿಮಾ ಮಿಥುನ್ರೆ ವೇದಿಕೆದ ಎದುರುಡಿಪುನಂಚಿನ ನಮ್ಮ ಮಾತೃ ಸಂಘದ ಮಾತಾ ಪದಾಧಿಕಾರಿನಾಗಲೇ ಯುವ ವಾಹಿನಿದ ಮಾತಾ ಪದಾಧಿಕಾರಿನಾಗಲೇ ಮಾಧ್ಯಮ ಮಿತ್ರರಿಗೆ ಸುರುತಾದ ನಿಖಿಲೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಶುಭಾಶಯ ಕೋರೊಂದು ಬಾರಿ ಖುಷಿತ ವಿಚಾರ ಹೆಚ್ಚಿನ ಬಂಡ ಮಾತೆಲ್ಲ ಮಹಿಳಾ ಮಣ್ಣಿನಾಗಲಿನ ಮಾತೆಲ್ಲ ಪುಗಾರಿಯರು ನಮ್ಮಲ್ಲ ಅಂಚೆ ನಮ್ಮಲ್ಲ ಪನ್ನೆರ ಬೇತೆ ದಾಲಚ್ಚಿ ಏಪ ಒಂಜಿ ಮಹಿಳೆ ಇರೋರ್ದು ನಂಗೆ ಸಪೋರ್ಟ್ ಮಾಡ್ಬೇರ ಹಾನಿ ನಮ್ಮ ಖಂಡಿತವಾಗದ ಆ ಬಗೆಲ್ಲ ನಾವು ಭಿನ್ನ ಬಂದು ಯಾರು ಮಾಡಿ ಉದಾಹರಣೆ ಎಂಕ್ಲಂಚನೆ ಎನ್ನ ಶ್ರೀಮತಿ ಮಸ್ತ್ ಸಪೋರ್ಟ್ ಮಾಡ್ತಿರದವರ ಯಾವಾದೀನಿ ಈ ಸ್ಟೇಜಿಗೆ ಬಂದು ಹೋಗ್ತಾರ ಕಾರಣ ಕರ್ದಾಯತೆ ಅಂಚನೆ ಬಾರಿ ಮಹಿಳೆಯರು ಏತು ತುಂಬ ಪೋಯಿರೋದು எனக்கு ಮಸ್ತ್ ಖುಷಿಯಾಗಿ ಹೆಚ್ಚಿನ ಬಂಡ ಮುರನಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಜಿಲ್ಲಾ ಸಾಹಿತ್ಯ ಪರಿಷತ್ ಮಲ್ಲ ಸಮ್ಮೇಳನ ರಟ್ಟು ದಿನೊಟ್ಟು ವಿದ್ಯಾಕ ಆಣಿದ ದಿನೊಟ್ಟು ಸದಾ ಮಂದಿ 3,000 ಜನಕ್ಕುಲ ಎದುರು ನಮ್ಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಗೀತಾಡಿ ಕುಂಡರು ಅವಳೊಂದು ರಾಷ್ಟ್ರ ಧ್ವಜನ ಹಾರಿಸೋನಾಗ ಎಗ್ಗೊಂದು ಕಣ್ಣ ನೀರು ಬಂದ ಮಸ್ತ್ ಖುಷಿಯಾಗಿದೆ ದಯಬಂಡ ಆತ ಜನತೆದು ರಾಷ್ಟ್ರ ಧ್ವಜನು ನಮ್ಮ ಮೋದಿ ಅವರು ನಮ್ಮ ಕೆಂಪುಕೋಟೆ ಹಾರಿಸಾಯರ ಅಂಚನೆ ಆರೊಂಜಿ ರಾಷ್ಟ್ರ ಧ್ವಜನ ಹಾರಿಸೋನಾಗ ಮಸ್ತ್ ಖುಷಿಯಾಗಿದೆ ಅಂಚನೆ ಇನಿ ಸಡನ್ ಒಂದು ಡಿಸೈಡ್ ಆಯ್ನದಿಪ್ಪಡು ಸತ್ಯ ನಾವು ವಿದ್ಯಾರ್ಥಿ ಎಂಕ್ಲ ಗೊತ್ತು ಮಡಿಲು ಸೇರಿ ಈಗ ಮುದನೆಂಚ ಅಪ್ಪೆನ ಸೇವೆಯನ್ನು ಬಾರಿ பொருளோடு ಮಾಡ್ತಾರ ಇನಿ ಆಯ್ತ ಒಂದು ಪ್ರತಿರೂಪವಾದ ಎಲ್ಲೇ ಮಟ್ಟದ ಇನಿ ಗುರುದೇವನ ಪ್ರಸಾದ ನಮ್ಮ ಒಂದು ಸಾನ್ನಿಧ್ಯರು ಎಂಕ್ಲ ಗೊತ್ತಿತ್ತು ಮಡಿಲು ಸೇವೆ ಕೋಡೆ ಪೂರ್ಣಿಮಾ ಈ ಕಾಂಟೆಕ್ಟ್ ತಾನ ಕಂಡಿರು ಇಂಚೊಂಜಿ ಮಲ್ಪ ಹರಿಸೋಣ ಎಂಕ್ಲು ಮಾತು ಐಟಮ್ ಬಂದ್ರೆ ಸರಿ ನಿಖಲ್ ಮಲ್ಪಲೇ ದಯಪಂಡ ನಮ್ಮ ಮುರಾಯಣ ಉಕ್ಕಲ ಸಡನ್ ಫಿಕ್ಸ್ ಆಯ್ನ ಕಾರ್ಯಕ್ರಮ ಒಂದು ಮುರಾಯಣ ಉಕ್ಕಲ ಅದಕ್ಕೆ ನಮ್ಮ ಪಂಡಿತ ಬಿಡ್ತಾರೆ ನಿಖಲಿಗೆ ಹೆಂಚಿನ ಕೂಡ ಅವೇನು ಮಲ್ತೊಂದು ಬೋಲೆ ಕಾಣಿಸ್ತ ಹೊರಗು ನಿಖಲು ಮಂಡ್ಯ ವಿಚಾರ ಮಾಡ್ಕೊಡ್ತಿ ಕಾಣಿಸ್ತಾ ಇಕ್ಕಲು ತುಲ್ಪ ನಿಖಲ್ ಕಾರ್ಯಕ್ರಮ ಮಲ್ಪಲೇ ಇನ್ನಿಲ್ಲ ಅಂಚನೆ ಖಾಲಿ ಬಾರಿ ತಾಯಿನ 9:30 ಗಂಟೆ 9:30ಗೆ 13 ಜನ ಇರ್ತಾರೆ ಒಂಜನ ಬಾಕಿ ಕಾಂಜನ ಸುಮಾರು ಜನ ಇರ್ತಾರೆ ಆಗ ಸ್ಟಾರ್ಟ್ ಮಾಡ್ಲೇ ಏರೆಲ್ಲ ನಮ್ಮ ಕಾಪನ ಪ್ರಶ್ನೆ ಏಪಲ್ಲ ಇರ್ತಾರೆ ಅಂಚಾದ ಆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ 5 ಎಂಜಿನ ಪೂರ ಬಲೂನ್ ಊತನ ಬಾರಿ ಪೊರ್ಲುಡು ಮಾತ ಕಾರ್ಯಕ್ರಮ
ಐತಂಟಿ ಆನೊಂಜಿ ತೂನಗತ್ತೊಂಜಿ ಮಲ್ಲ ಪಂಜೆ ಬಿಡ್ಬಾರ್ದು ಲೂಡಾಗೆ ಮತ್ತು ಒಲ್ತು ಕನಂತರ ಮಾರಣಿಕಲು ಅವು ರೆಗ್ಯುಲರ್ ರೆಡಿ ಮಾಡ್ತಾರೆ ಐಕ್ ಕೂಡ ಕೆಂಪು ಸುಮಾರು 4 ಬಗೆತ ತೊಪ್ಪಿಲ್ಲ 4 ಜನಕ್ಕೆ ಆಯ್ತು ಗೀತಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೇವೆ ಒಂದು ಮಹಿಳೆಯರಿಗೆ ಕೊಂದ ಆ ರೀತಿ ಕಾರ್ಯಕ್ರಮ ಮಾಡ್ತೀವಿ ಒಂದೊಂದು ಸ್ಪಷ್ಟ ಉದಾಹರಣೆ ನಂಗಂತೂ ಮಸ್ತ್ ಖುಷಿ ಆಗಿ ನಮ್ಮ ಜವಾಬ್ದಾರಿ ವಹಿಸಾನಕ್ಲು ಬಾರಿ ಪೊರ್ಲುಡು ಜವಾಬ್ದಾರಿ ನಿರ್ವಹಣೆ ಮಾಡಿದೆವು ಆಯ್ತು ಒಟ್ಟಿಗೆ ಮಾತೆಲ್ಲ ಕಂಡೇವು ನಮ್ಮ ಮೂಲು ಯುವವಾಹಿನಿ ಬಂದ ಟ್ರೈನಿಂಗ್ ಸೆಂಟರ್ ಅವರು ನಮ್ಮ ಒಂದು ಮಲ್ಲ ಉದ್ದೇಶ ಇನ್ನು ಹೊಸತಾದ ನಮ್ಮ ಪ್ರಿಯಾಂಕ ಪುರಾಣಿ ನಮ್ಮ 48 ದಿನದ ಭಜನೆ ಇಟ್ಟು ಭಾರಿ ಮಲ್ಲ ಅದಕ್ಕೆಲ್ಲ ಭಾರಿ ಮಲ್ಲ ಸೇವೆ ಮಾಡ್ತಾರೆ ಇನ್ನು ಈಗ ಕೂಡ ಬೈಯಡು ಫೋನ್ ಅಂತ ಬಂದಿದ್ರು MC ಚೇಂಜ್ ಆಗ್ತದೆ ಪ್ರಿಯಾಂಕ ಬಂದೆ ಭಾರಿ ಖುಷಿ ಆಗ್ತದೆ ಹೊಸತ್ತು ಬರ್ತದೆ ಹೊಸದು ಕಲ್ತಂದು ನಾಡೈತೆ ಮಾತೆಲ್ಲ ನಿಖಿಲ್ ಮಾಡ್ತಾರೆ ಅವು ಸತ್ಯನೇ ನಮ್ಮ ಉದ್ದೇಶ ಅಂತಾನೆ ಹೊಸ ಜನಗಳು ಬರ್ತದೆ ಅವಿನ ಮಾತ ಕಾರ್ಯಕ್ರಮ ನಿರ್ವಹಣೆ ಈ ಸರ್ತಿ ಅತಿಥಿಗಳ ದಾಲ ಮಂಡ್ಯ ವಿಚಾರ ಪೂರ ಅಕ್ಕಲಿ ಮಂಡ ಅದೇ ಅವು ಕಾರ್ಯಕ್ರಮ ಈ ಕಾರ್ಯಕ್ರಮ ಎಂಟು ದಾಲ ಮಂಡ್ಯ ವೆಚ್ಚನೆ ಪೂರ ಅಕ್ಕುಲ ಎಟ್ಟೆ ಭಾರಿ ಪೊರ್ಲುಡು ಅಚ್ಚುಕಟ್ಟಾದ ನಿರ್ವಹಣೆ ಮಂದಿರು ಸಮಯದ ಸರಿಯಾದ ಪ್ರಾರಂಭ ಮಂದಿರು ಇಂದು ನಮ್ಮ ಯುವ ವಾಹಿನಿದ ಒಂದು ಟ್ರೈನಿಂಗ್ ಬಂದದ ಹೆಮ್ಮೆ ನಿಜವಾದ ಹೆಮ್ಮೆ ಅವು ನಂಗೆ ಮಸ್ತ್ ಖುಷಿ ಆಗ್ತದೆ ಆಯ್ತೊಟ್ಟಕ್ಕೂ ಸೌಮ್ಯ ಕಲವಲ್ಲಿ ಇನ್ನು ಇದು ಧನ್ಯವಾದಕ್ಕೂ ರೆಡಿಯಾಗಿ ನಮ್ಮ ದಯಕ್ಕೆ ಹೊಂದಿದ್ದೇವೆ ಒಂದು ಪೂರ ಹೊಸತದ ದಾಲ ಒಂದು ಅಂಚನೆ ನನ್ನ ನೆಕ್ಸ್ಟ್ ಕ್ಲಾತೆ ಬುಕ್ಕ ಒಂದೇ ವಿಷಯ ಬಂದ ಏರೆಲ್ಲ ಒಬ್ಬೇ ರೀತಿಗಳ ಮಂಡ್ಯ ವೆಚ್ಚ ನಾವು ಕೊಡ್ತೀವಿ ಕೆಲವು ದಕ್ಕಲಿಗೆ ಇಲ್ಲಾಡು ಕೆಲವು ದಕ್ಕಲ ಮುಖಾಂತರ ಹೆಜ್ಜೆಂಚಿನ ಮಾಡ್ತದೆ ಇಲ್ಲದಕ್ಕಲೆ ಕೆಲವು ಮಹಿಳೆಯರಿಗೆ ಮತ್ತು ಒಬ್ಬರ ಹಾಕಲು ವಿದ್ಯಾಕ ಅಲ್ಲ ಅವು ವೈಕಲ ನಿಮಗೆ ಏರ್ಲ ದಾಲ ಮಂಡ್ಯ ವೆಚ್ಚ ಮಾಡ್ಕೊಂಡೆ ಎಂಚಿನ ಇತ್ತನ ವಿಷಯ ನೇರವಾದ ಮತ್ತು ಬಂದದ್ದು ನಮ್ಮ ಮಾತೃ ಸಂಘದ ಅಧ್ಯಕ್ಷರು ನಂಗೆ ಪ್ರತಿ ಒಂದೆಲ್ಲ ಮಾರ್ಗದರ್ಶನ ಕೊಡ್ಬೇರು ಪ್ರತಿ ಒಂದು ಓಲ್ ತತ್ತದುಕೊಂಡ್ಲಾರ ನೆರೆಯಲ್ಲ ನೆರವೇರು ಅಂಚನೆ ಮಾರ್ಗದರ್ಶನ ಕೊಡ್ಬೇರು ಆರ್ನ ಮಾರ್ಗದರ್ಶನ ಮುಖಾಂತರ ನಮ್ಮ ಇಂಚಿನ ಮಲ್ಲ ಎಡ್ಡೆಡ್ಡ ಕೆಲಸವನ್ನು ನನ್ನ ದುಮ್ಮುಗಳ ಮತ್ತೊಂದು ಹೋಯಿ ಬಂದದ್ದು ಹೊಸತಾದ ಏರಲ್ಲ ಯುವ ವಾಹಿನಿಗೆ ನನ್ನ ನೆಕ್ಸ್ಟ್ ತಿಂಗಳು ಬುಕ್ಕ ಯುವ ವಾಹಿನಿದ ಸದಸ್ಯತ್ವ ಆಂದೋಲನ ಆಗಿದ್ದು ಆ ಕಾರ್ಯಕ್ರಮಗಳ ಹೊಸತಾದ ಏರನ್ನು ಸೇರ್ಲಿಕ್ಕೆ ನನ್ನ ಖಂಡಿತವಾಗಲ ಸೇರಲೇ ಬುಕ್ಕ ಮಹಿಳಾ ಮಣಿಗಳು ಇಂಟರ್ನೆಟ್ ಪುರಾಣಿ ನಮ್ಮ ವಿದ್ಯಕ್ಕೆ ಬಂದಿರು 48 ದಿನದ ಸಂಧ್ಯಾ ಭಜನೆ ಅವು ಒಂಜಿ ಭಾರಿ ಗಮ್ಮತ್ತಿ ಆಗ್ತದೆ ಅದ ಬಂದ ಫಸ್ಟ್ಗೆ ಎಂಕ್ಲೆಗೂ ಮಾತ್ರ ಮಂಡ್ಯ ವಿಚಾರಿತ್ತು ಅಂಡೈಗೆ ಕೂತ ಅಂತ ಒಂಜಿ ಪಾತ್ರ ತೆಕ್ಕನವಳು ಒಂಜಿ ರಶ್ ಓಡಿತು ಬಳಸನವಳು ರಶ್ ಪಾತ್ರ ತೆಕ್ಕನವಳು ರಶ್ ದೀಪಕ್ಕೆ ಬತ್ತಿ ಬರೋನವಳು ರಶ್ ಪೂರ ಕೊಡಿಲ್ಲ ರಶ್ ಪೂರ ಹಾಕಲೇ ಮಾಡಿದ್ರು ಅವು ನಮ್ಮತ್ತೆ ಮಾತೃ ಸಂಘದ ಅಧ್ಯಕ್ಷರೆಲ್ಲ ಬಂದಿದ್ರು ಇಂಚಿಕ್ಕನ ಕೆಲಸವನ್ನು ನಮ್ಮ ನನಲಾದ ಮಾತೃ ಸಂಘದೊಟ್ಟಿಗೆ ಸೇರಿದು ಮತ್ತೊಂದು ಪೋಯಿನ್ ಪಂಡದು ಎಡ್ಡೆ ರೀತಿಯ ಮಾತ ವಿಷಯ 25 ತಾರೀಕಿಗೆ 25 ತಾರೀಕಿಗೆ ಡೆನ್ನ ನಾವು ಮುರಂಗ ಮೀಟಿಂಗ್ ಎಂಕ್ಲಾಯ್ತು ಸಂಚಾಲಕ 4 ಜನ ಸಂಚಾಲಕ ಮಲ್ತದ ಅಂಚಾದಿಪ್ನಾಗ ಅವರ ನಕ್ಕ ದಾಲ ಮಂಡೆ ವೆಜ್ಜೈತಿ ಬುಕ್ ಐತ ಒಟ್ಟು ಬುಕ್ಕೊಂದು ವಿಶೇಷ ಜನ ಮರನೇ ಒಂಜಿ ದಿನದ ಪಿಕ್ನಿಕ್ ಮಾಡ್ತಾರೆ ಪಿಕ್ನಿಕ್ ಅಂತಾನೆ ಎಂಕ್ಲೆಗೆ ದಾಲ ಮಂಡೆ ವೆಜ್ಜನೆ 4 ಜನ ಸಂಚಾಲಕರು ಮತ್ತಕ್ಕೆ ಪೂರ ಅಕ್ಕನ ಬೇರೆ ನಕ್ಕಲು ಭಾರಿ ಚಾಚು ತಪ್ಪದೆ ಬಂದೇರು ಖಂಡಿತವಾದಲ ನಿಖಲು ನನ್ನಲಾತ ಹೆಚ್ಚಿನ ಕಾರ್ಯಕ್ರಮ ಮತ್ತು ತೋಜಲೆ ಖಂಡಿತವಾದಲ ಮಾತೃ ಸಂಘಲ ಹೈಕ್ ನಂಗೆ ಸಪೋರ್ಟ್ ಇಪ್ಪು ಈ ವಾಹಿನಿಲ ನಿಖಲು ಮಾತ್ರ ತುಂಬ ಬಾರಿ ಅವಕಾಶ ಮಾಡಿ ಕೊರ್ಕೊಂಡು ಪಣ್ಣೊಂದು ಅವಕಾಶವಾದ ವಂದನೆ ಮಾಡ್ತದೆ ಮಾತ್ರೆಗಳ ನಮಸ್ತೆ ಕುಕ್ಕಾರು ಶ್ರೀ ಹರೀಶ್ ಪೂಜಾರಿ ನನಗೆ ಸೊಲ್ಮೇನ ಸಂದಾಯ ಮಂತಲ್ಲ ಅದೇ ರೀತಿ ಯುವ ವಾಹಿನಿ ಪಂಡ ಪ್ರತಿಭೆಯನ್ನು ಸೃಷ್ಟಿ ಮಾಡ್ಕೊಂಡು ಫ್ಯಾಕ್ಟ್ರಿ ಇತ್ತಲಕ್ಕಾಗಿ ಹಿಡಿದ ದಿನ ನಮ್ಮ ಪ್ರತಿ ಮೀಟಿಂಗ್ ಎಲ್ಲ ಪಿರಾದ ಸಾಲದ ಬದುಕೊಳ್ಳೋಗಿದ್ದ ಪ್ರಿಯಕ್ಕ ಇಡೀ ಮಾತನ್ನ ಎದುರು ಬಂದ ಮೈಕ ಬರ್ತದ ಈ ಯುವ ಶಕ್ತಿದಾದ ನನಗೆ ಇಲ್ಲಿ ಗೊತ್ತಾವ ಹೆಚ್ಚಾದ ತನಕ ಪ್ರಿಯಕ್ಕ ದಯಮಾತ್ರ ವೇದಿಕೆಗೆ ಬರಡು ಯುವ ವಾಹಿನಿದ ಒಂಜಿ ಗೌರವ ನೀರು ಸ್ವೀಕಾರ ಮಾಡ್ಕೊಡು ಆಯ್ತು ಒಟ್ಟಿಗೂ ಅರೆಗೆ ಒಟ್ಟಿಗೆ ಸಹಕಾರ ಕೊರಂಚಿನ ಸೌಮ್ಯ ಬಜೆ ಇರ್ಲ ವೇದಿಕೆಗೆ ಬಂದು ಇರಲ್ಲ ಯುವ ವಾಹಿನಿದ ಗೌರವ ನೀರು ಸ್ವೀಕಾರ ಮಾಡ್ಕೊಡು ಕಾರ್ಯಕ್ರಮಕ್ಕೂ ಅಂತ್ಯವಿದೆ. ಅದಕ್ಕಿಂತಲೂ ಮುಂಚೆ ಎಲ್ಲರಿಗೂ